ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇದೇ ತಿಂಗಳಲ್ಲಿ FA1 ಪರೀಕ್ಷೆ ತರಗತಿ ಅವರಿಗೆ ನಡೆಯಲಿವೆ. ನಾನು ನಿಮ್ಮೊಡನೆ ಹಂಚಿಕೊಳ್ಳಿರುವ ಪಾಠ ಭಾರತದ ಮಣ್ಣುಗಳು. ಭಾರತದಲ್ಲಿ ಹವಾಮಾನ, ಭೂಮಿ ರಚನೆ, ಸಸ್ಯವರ್ಗದ ಪ್ರಭಾವದಿಂದಾಗಿ ವಿಶೇಷವಾಗಿ ವಿವಿಧ ಮಣ್ಣುಗಳನ್ನು ಕಾಣಿಸೋದನ್ನು ನಾವು ನೋಡ್ತೇವೆ. ಆದರೆ ಮಣ್ಣು ನಿರ್ಮಾಣವಾಗಲಿಕ್ಕೆ ಏನು ಕಾರಣಗಳು ಇರಬಹುದು ಅನ್ನೋದಾದರೆ, ಒಂದು ಮೂಲ ಶಿಲೆ ಪೇರೆಂಟ್ ರಾಕ್ ಅಂತ ಹೇಳ್ತೇವೆ, 2 ಕ್ಲೈಮೈಟ್ ಹವಾಮಾನ, 3 ಆರ್ಗಾನಿಸಮ್ ಜೀವ ಸಂಘಟನೆಗಳು, 4 ಭೂ ಆಕಾರ ಅಥವಾ ಭೂಸಾರ, 5 ಕಾಲ. ಈ ಎಲ್ಲ ಕಾರಣಗಳಿಂದಾಗಿ ಅಥವಾ ಪ್ರಭಾವಗಳಿಂದಾಗಿ ವಿಭಿನ್ನ ವೈವಿಧ್ಯಮಯ ಮಣ್ಣುಗಳು ರೂಪುಗೊಳ್ಳುವುದನ್ನು ನಾವು ನೋಡ್ತೇವೆ. ನೋಡೋಣ, ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ರೀತಿಯ ಮಣ್ಣುಗಳು ಕಂಡುಬರ್ತವೆ ಅಂದರೆ, 1 ಅಲ್ಯುವಿಯಲ್ ಸಾಯಿಲ್, 2 ಬ್ಲಾಕ್ ಸಾಯಿಲ್ ಅಥವಾ ರೇಗೋರ್ ಸಾಯಿಲ್, 3 ರೆಡ್ ಸಾಯಿಲ್, 4 ರೆಡ್ ಆ್ಯಂಡ್ ಯೆಲ್ಲೋ ಸಾಯಿಲ್, ಸಾಲೈನ್ ಆಲ್ಕಲೈನ್ ಸಾಯಿಲ್ ಅಂದರೆ ಮಾರುಗಟ್ಟೆ ಮಣ್ಣು ಅಂತ ನಾವು ಹೇಳ್ತೇವೆ. ಇನ್ನೊಂದು ಪೀಟಿ ಆ್ಯಂಡ್ ಸ್ಯಾಂಡ್ ಸಾಯಿಲ್ ಅಂದರೆ ಮರಳು ಮಣ್ಣು, ಮೌಂಟೇನ್ ಸಾಯಿಲ್ ಪರ್ವತದ ಮಣ್ಣು, ಡಿಸರ್ಟ್ ಸಾಯಿಲ್ ಆರ್ ಆರಿಡ್ ಅಥವಾ ಏರಿಡ್ ಸಾಯಿಲ್ ಮರುಭೂಮಿ ಮಣ್ಣು, ಲೆಟ್ರೈಟ್ ಸಾಯಿಲ್. ಈ ರೀತಿ ಎಲ್ಲ ಮಣ್ಣುಗಳು ಕಂಡುಬರ್ತವೆ. ಆದರೆ ಮಣ್ಣು ಅಂಥೇಳಿ ಮೂಗು ಮುರಿಯೋ ಹಾಗಿಲ್ಲ. ಮಣ್ಣು ಕೂಡ ಭೂಮಿಯಲ್ಲಿ ಬೆಳೆಗಳು ಬರಲಿಕ್ಕೆ ಎಷ್ಟು ಪ್ರಮುಖ ಪಾತ್ರ ವಹಿಸ್ತವೆ ಎಂಬುದನ್ನು ನೋಡ್ತೇವೆ. ಅವುಗಳು ಕೂಡ ಅನೇಕ ಪ್ರೋಟೀನ್ ಯುಕ್ತ ಸಾರಗಳಾಗಿ ಮಣ್ಣುಗಳು. ಮೊದಲನೇದಾಗಿ ಅಲ್ಯುವಿಯಲ್ ಸಾಯಿಲ್, ನದಿಗಳು ತಂದುಕೊಟ್ಟ ಘಾಟಿಗಳಿಂದ ಉಂಟಾಗುವ ಮಣ್ಣು. ಉತ್ತರ ಸಮತಟ್ಟುಗಳಲ್ಲಿ ಗಂಗಾ, ಬ್ರಹ್ಮಪುತ್ರ, ಸಿಂಧು ಮತ್ತು ಇತರ ನದಿಗಳು ತಟಗಳಲ್ಲಿ ಇಂತಹ ಮಣ್ಣು ವಿಸ್ತಾರವಾಗಿರುವುದನ್ನು ನಾವು ನೋಡ್ತೇವೆ. ಇದರ ಬಣ್ಣ ಹೇಗಿದೆಯಪ್ಪ ಅಂದರೆ ಲಘು ಕಪ್ಪು ಬಣ್ಣ ಮತ್ತು ಬೂದು ಬಣ್ಣ ಹೊಂದಿರ್ತದೆ. ಇದರ ಪ್ರಕಾರ ಕಾಲ ಜಲ, ಹೊಸ ಅಲ್ಯುವಿಯಲ್, ಹಳೆಯ ಭಾಗ, ಹಳೆಯ ಅಲ್ಯುವಿಯಲ್ ಅಂದರೆ ಕದರ್ ಮತ್ತು ಬಂಗಾರ್ ಎಂಬ 2 ಜಾತಿಯ ಮಣ್ಣುಗಳಿವೆ. ಅತ್ಯಂತ ಹಳೆಯ ಕಾಲದ ಮಣ್ಣಾದರೆ ಅದು ಕದರ್ ಅಂತ ಹೇಳ್ತೇವೆ, ಅದಕ್ಕೆ ಬಂಗಾರ ಅಂತ ಹೇಳ್ತೇವೆ. ಪ್ರತಿನಿತ್ಯ ಪ್ರವಾಹಗಳಿಂದ ಬರುವಂಥ ಮಣ್ಣಿಗೆ ಕದರ್ ಅಂತ ಹೇಳ್ತೇವೆ. ಪೋಷಕಾಂಶಗಳು ಸಮೃದ್ಧವಾಗಿವೆ. ಇಲ್ಲಿ ಬೆಳೆಗಳು ಅಕ್ಕಿ, ಗೋಧಿ, ಕಬ್ಬು, ಜೂಟ್, ಎಣ್ಣೆ ಬೀಜ, ತರಕಾರಿಗಳನ್ನು ಬೆಳೆಯಬಹುದಾಗಿದೆ. ಕರಿಮಣ್ಣು, ಇದನ್ನು ಬ್ಲಾಕ್ ಸಾಯಿಲ್ ಅಂತ ಕರಿತೇವೆ, ರೇಗೋ ಸಾಯಿಲ್ ಅಂತ ಕರಿತೇವೆ, ಕಾಟನ್ ಸಾಯಿಲ್ ಅಂತ ಕೂಡ ಕರಿತೇವೆ. ಯಾಕೆಂದರೆ ಅಗ್ನಿಶಿಲೆಗಳ ವಿಘಟನೆಯಿಂದ ಉಂಟಾಗುವ ಮಣ್ಣೆ ಕರಿಮಣ್ಣು ಮತ್ತು ಕಪ್ಪು ಮಣ್ಣು. ದಕ್ಷಿಣ ಪೀಠಭೂಮಿ ಅಂದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಈ ರೀತಿಯ ಮಣ್ಣು ಇರುವುದನ್ನು ನಾವು ನೋಡ್ತೇವೆ. ಇದರ ಬಣ್ಣ ಕಪ್ಪು. ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚು. ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಸಮೃದ್ಧವಾಗಿರುತ್ತೆ. ಬೆಳೆಗಳು ಯಾವ ಬರ್ತವಪ್ಪ ಅಂದರೆ ಹತ್ತಿ, ಜೋಳ, ಸೋಯಾಬೀನ್, ಕಡಲೆ ಮತ್ತು ಕಡಲೆಕಾಯಿ. ಕೆಂಪು ಮಣ್ಣು ರೆಡ್ ಸಾಯಿಲ್. ಲೋಹಾಂಶಗಳು ಹೆಚ್ಚು ಇರುವ ಕಲ್ಲಿನ ಅಪಚಯದಿಂದ ಉಂಟಾಗುವ ಮಣ್ಣೆ ರೆಡ್ ಸಾಯಿಲ್. ದಕ್ಷಿಣ ಪೀಠಭೂಮಿಯ ಅಥವಾ ಡೆಕ್ಕನ್ ಪೀಠಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗಗಳು ಒಡಿಶಾ, ಛತ್ತೀಸ್ಗಢ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡುಗಳಲ್ಲಿ ಕಂಡುಬರ್ತದೆ. ಇದರ ಮಣ್ಣಿನ ಬಣ್ಣ ಕೆಂಪು. ಪೋಷಕಾಂಶಗಳು ಇದರಲ್ಲಿ ಕಡಿಮೆ ಇರ್ತದೆ. ನೀರು ಶೀಘ್ರವಾಗಿ ಹೊರಹೋಗುತ್ತದೆ. ಬೆಳೆಗಳು ಯಾವಪ್ಪ ಅಂದರೆ ಸಿರಿಧಾನ್ಯಗಳು, ಶೇಂಗಾ, ಕಡಲೆ, ತಂಬಾಕು, ಹತ್ತಿಯಲ್ಲಿ ಬೆಳೆಯುತ್ತಾರೆ. ಕೆಂಪು ಅಥವಾ ಕಂದು ಮಣ್ಣು. ಕೆಂಪು ಮಣ್ಣಿಗೂ ಹಳದಿ ಮಣ್ಣಿಗೂ ನಡುವಿನ ಸ್ವಭಾವ. ವಿಸ್ತಾರ ದಕ್ಕನ್, ಪಶ್ಚಿಮಭೂಮಿ, ಒಡಿಶಾ, ಕರ್ನಾಟಕ, ಮಧ್ಯಭಾಗ, ಆಂಧ್ರ ಪ್ರದೇಶ, ತಮಿಳುನಾಡು. ಲಕ್ಷಣ ಮಧ್ಯಮ ಫಲವತ್ತತೆ ಹೊಂದಿರುತ್ತದೆ. ಸಿರಿಧಾನ್ಯಗಳು, ಕಡಲೆ, ಶೇಂಗಾ, ತಂಬಾಕು ಬೆಳೆಗಳನ್ನು ನಾವಿಲ್ಲಿ ನೋಡ್ತೇವೆ. ಮಣ್ಣಿನ ಪ್ರಕಾರ ಮತ್ತು ಮುಖ್ಯ ಬೆಳೆಗಳೇನಪ್ಪ ಅಂದರೆ, 1 ಅಲ್ಯುವಿಯಲ್ ಸಾಯಿಲ್, ಅಲ್ಯುವಿಯಲ್ ಮಣ್ಣು, ಅಕ್ಕಿ, ಗೋಧಿ, ಕಬ್ಬು, ಜೂಟ್, ಎಣ್ಣೆ ಬೀಜಗಳು. ಕರಿಮಣ್ಣು ಮತ್ತು ಕಪ್ಪು ಮಣ್ಣು,
ಹತ್ತಿ, ಜೋಳ, ಸೋಯಾಬೀನ್, ಕಡಲೆ. ಕೆಂಪು ಮಣ್ಣು ಸಿರಿಧಾನ್ಯಗಳು, ಶೇಂಗಾ, ಕಡಲೆ, ತಂಬಾಕು. ಲ್ಯಾಟರೈಟ್ ಮಣ್ಣು ಚಹಾ, ಕಾಫಿ, ರಬ್ಬರ್, ಕುಸುಬಿ. ಮರುಭೂಮಿ ಮಣ್ಣು ಸಜ್ಜೆ, ಬಾಜ್ರಾ, ಜೋಳ, ಕಡಲೆ. ಮರಳು ಮಣ್ಣು ತೆಂಗು, ರಬ್ಬರ್, ಅಡಿಕೆ, ತರಕಾರಿ. ಲವಣೀಯ ಮಣ್ಣು ಅಂದರೆ ಗೋಧಿ, ಬಾಕ್ರಿ, ಹತ್ತಿ ಇಲ್ಲ ಬೆಳೀತಾರೆ. ಲ್ಯಾಟರೈಟ್ ಮಣ್ಣು ನೋಡಿದ್ರೆ ಭಾರೀ ಮಳೆಯ ಪ್ರದೇಶಗಳಲ್ಲಿ ತೀವ್ರ ಅಪಚಯದಿಂದ ಉಂಟಾಗುತ್ತದೆ. ವಿಸ್ತಾರ ಪಶ್ಚಿಮ ಘಟ್ಟ, ಒಡಿಶಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ಆಂಧ್ರಪ್ರದೇಶ ಕೆಲವು ಭಾಗಗಳು. ಇದರ ಬಣ್ಣ ಕೆಂಪಿರುತ್ತೆ ಅಥವಾ ಕಂದಿರುತ್ತೆ. ಲಕ್ಷಣ ಏನಪ್ಪ ಅಂದರೆ ಪೋಷಕಾಂಶ ಕಡಿಮೆ ಇರ್ತದೆ. ಚಹಾ, ಕಾಫಿ, ರಬ್ಬರ್, ಕುಸ್ಬಿ, ಅನಾನಸ್ ಇಲ್ಲಿ ಬೆಳೀತಾರೆ. ಡಿಸರ್ಟ್ ಮಣ್ಣು ಒಣ ಶುಷ್ಕ ಪ್ರದೇಶಗಳಲ್ಲಿ ಉಂಟಾಗುವ ಮಣ್ಣು. ರಾಜಸ್ಥಾನ, ಗುಜರಾತ್, ವಾಯುವ್ಯ ಭಾಗದಲ್ಲಿ ನೋಡ್ತೇವೆ. ಹಳದಿ ಬಿಳಿ ಬಣ್ಣ ಹೊಂದಿರುತ್ತೆ. ಮರಳು ಮಿಶ್ರಿತ, ಜೈವಿಕಾಂಶ ಕಡಿಮೆ, ಉಪ್ಪಿನಾಂಶ ಹೆಚ್ಚಿರಬಹುದು. ಸಜ್ಜೆ, ಜೋಳ, ಬಾಜ್ರಾ, ಕಡಲೆ ನೀರು ಅವಲಂಬನೆ ಆಗಿರುತ್ತೆ. ಪರ್ವತದ ಮಣ್ಣು ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಮಣ್ಣೆ ಪರ್ವತದ ಮಣ್ಣು. ವಿಸ್ತಾರ ಹಿಮಾಲಯ, ಉತ್ತರ ಪೂರ್ವ ರಾಜ್ಯಗಳು, ಪಶ್ಚಿಮ ಘಟ್ಟ. ಸಸ್ಯವರ್ಗದ ಅವಶೇಷಗಳಿಂದ ಸಮೃದ್ಧ. ಚಹಾ, ಕಾಫಿ, ದೊಡ್ಡ ಏಲಕ್ಕಿ, ಸೇಬು, ಆಲೂಗಡ್ಡೆ. ಮರಳು ಮಣ್ಣು ಕಡಿಮೆ ಜೈವಿಕಾಂಶ ಹೊಂದಿರುವ ಮಣ್ಣು. ಕೇರಳದ ಹಿಂಭಾಗ, ಅಸ್ಸಾಂ ಪ್ರದೇಶಗಳು, ಕೆಲವು ಭಾಗಗಳು, ತಮಿಳುನಾಡು ಮತ್ತು ಕರಾವಳಿ ಪ್ರದೇಶಗಳು. ಜೈವಿಕಾಂಶ ಸಮೃದ್ಧ ಮರಳು ಮಣ್ಣು ಆಗಿರ್ತದೆ. ನೀರಿನ ಶಕ್ತಿ ಹಿಡಿಯುವ ಕಡಿಮೆ. ತೆಂಗು, ರಬ್ಬರ್, ಅಡಿಕೆಗಳನ್ನು ಇಲ್ಲಿ ಬೆಳೆಯಬಹುದು. ಲವಣೀಯ ಮಣ್ಣು ಲವಣಾಂಶಗಳ ಹೊಂದಿರುವ ಮಣ್ಣಿಗೆ ನಾವು ಲವಣೀಯ ಮಣ್ಣು ಅಂತ ಹೇಳ್ತೇವೆ. ಗುಜರಾತ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ ಕೆಲವು ಭಾಗಗಳು, ದಕ್ಷಿಣ ಭಾರತದ ಒಳನಾಡು ಪ್ರದೇಶಗಳು. ಈ ಲಕ್ಷಣ ಅಂದರೆ ಬೆಳೆಗಳು ಬೆಳೀಲಿಕ್ಕೆ ಅಯೋಗ್ಯವಾಗಿರ್ತದೆ, ಆರ್ದ್ರತೆಯನ್ನು ಹೊಂದಿರುವುದಿಲ್ಲ. ಜಿಪ್ಸಮ್ ನೀರು ಹರಿವು ಸಸ್ಯಗಳ ಮೂಲಕ ಸುಧಾರಣೆ ಮಾಡಬೇಕು. ಪರೀಕ್ಷೆಗೆ ಈ ಪಾಠದಿಂದ 1 ಅಥವಾ 2 ಅಂಕ 3 ಅಂಕ ಪ್ರಶ್ನೆಗಳು ಬಂದೇ ಬರ್ತವೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ಪರೀಕ್ಷಾ ಕಾಲಕ್ಕೆ ಚೆನ್ನಾಗಿ ಉತ್ತರ ಬರೀರಿ, ಒಳ್ಳೆಯ ಅಂಕಗಳನ್ನು ಗಳಿಸಿ. ಸರ್ವೇ ಜನರು ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.